ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇತ್ತೀಚೆಗಷ್ಟೇ ಬಾಂಗ್ಲಾದೇಶ ಭಾರತದ ಮೇಲೆ ಗಂಭೀರವಾದ ಆಪಾದನೆ ಹೊರಿಸಿಬಿಟ್ಟಿದೆ. ಭಾರತ ಎಷ್ಟೇ ಬಾರಿ ಬಾಂಗ್ಲಾದ ಬಗ್ಗೆ ತನ್ನ ಸ್ಪಷ್ಟ ನಿಲುವನ್ನ ಹೇಳಿದ್ರೂ ಇಲ್ಲಸಲ್ಲದ ಆರೋಪ ಮಾಡ್ತಾನೆ ಇದೆ. ಇದನ್ನ ಭಾರತ ಖಂಡಿಸಿದೆ. ಬಾಂಗ್ಲಾದೇಶದ ಭಯೋತ್ಪಾದಕ ಘಟನೆಗಳನ್ನ ಭಾರತ ಯಾವತ್ತಿಗೂ ಪ್ರೋತ್ಸಾಹಿಸೋದಿಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದೆ. ನೆರೆಯ ರಾಷ್ಟ್ರ ಬಾಂಗ್ಲಾದ ಚುನಾವಣೆಯಲ್ಲಿ ತಾನು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿಕೆಯನ್ನ ನೀಡಿದೆ. ಆದರೂ ಬಾಂಗ್ಲಾ ಶುರು ಮಾಡಿಕೊಂಡ ಹೊಸ ಚಾಳಿಯನ್ನ ಬಿಟ್ಟಿಲ್ಲ. ಸ್ನೇಹಿತರೆ, ಬಾಂಗ್ಲಾದೇಶ ಯಾಕಾಗಿ ಭಾರತವನ್ನ ದೂಷಣೆ ಮಾಡ್ತಾ ಇದೆ, ಭಾರತ ಬಾಂಗ್ಲಾದೇಶಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡಿದೆ, ಇದರಿಂದ ಬಾಂಗ್ಲಾದ ಮೇಲೆ ಹೇಗೆ ಪರಿಣಾಮ ಉಂಟಾಗಿದೆ, ಬಾಂಗ್ಲಾದ ಮಾಜಿ ಪ್ರಧಾನಿ ಭಾರತದಲ್ಲಿರೋದು ಈ ಸಮಸ್ಯೆಯ ಹೊಸ ಮೂಲನ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರವಿದೆ. ಅಲ್ಲಿನ ಸ್ಥಿತಿಗತಿಗಳು ಕೂಡ ಅನುಕೂಲಕರವಾಗಿಲ್ಲ. ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಸದ್ಯದ ಮಟ್ಟಿಗೆ ಭಾರತದ ಆಶ್ರಯದಲ್ಲಿದ್ದಾರೆ. ಇದೆಲ್ಲದರ ಮಧ್ಯೆ ಬಾಂಗ್ಲಾದೇಶ ಹೊಸದಾಗಿ ಖ್ಯಾತೆ ತೆಗೆಯೋದಕ್ಕೆ ಶುರು ಮಾಡಿದೆ. ಭಯೋತ್ಪಾದನೆ ವಿರೋಧಿ ರಾಷ್ಟ್ರ ಭಾರತ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ತನ್ನ ನೆಲವನ್ನ ನೀಡಿದೆ. ಬಾಂಗ್ಲಾ ವಿರುದ್ಧ ಶೇಖ್ ಹಸೀನಾ ಭಾರತದಲ್ಲೇ ಕೂತು ತಂತ್ರ ಮಾಡ್ತಾ ಇದ್ದಾರೆ. ಇದಕ್ಕೆ ಭಾರತ ತನ್ನ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಬಾಂಗ್ಲಾ ವಿರೋಧಿ ಚಟುವಟಿಕೆಗಳನ್ನ ನಡೆಸುವ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತು ಈಗಾಗಲೇ ಭಾರತದಲ್ಲಿರುವ ಅವಾಮಿ ಲೀಗ್ ಪಕ್ಷದ ನಾಯಕರ ಜೊತೆಗೆ ಭಾರತ ಸರ್ಕಾರ ಸಂಬಂಧದಲ್ಲಿದೆ. ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಭಾರತ ಬಾಂಗ್ಲಾ ವಿರುದ್ಧದ ಚಟುವಟಿಕೆಗಳಿಗೆ ಸಹಕಾರ ನೀಡ್ತಾ ಇದೆ ಅಂತ ಬಾಂಗ್ಲಾ ಆರೋಪ ಮಾಡಿದೆ. ಇದಕ್ಕೆ ಭಾರತವಂತೂ ತುಂಬಾನೇ ಸ್ಪಷ್ಟವಾಗಿ ಉತ್ತರ ನೀಡಿದೆ. ತನ್ನ ನೆಲದಲ್ಲಿ ಬಾಂಗ್ಲಾದೇಶದ ವಿರೋಧಿ ಕೃತ್ಯಗಳು ಅಥವಾ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ತಾನು ಬಿಡೋದಿಲ್ಲ ಅಂತ ಭಾರತ ಖಡಕ್ ಆಗಿಯೇ ಹೇಳಿದೆ. ಸ್ನೇಹಿತರೆ, ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವ ಬಾಂಗ್ಲಾದೇಶದ ರಾಜಕೀಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಬಾಂಗ್ಲಾದೇಶ ಹುಟ್ಟೋದಕ್ಕೆ ಭಾರತ ಕಾರಣವಾಗಿತ್ತು. ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧವನ್ನ ಮತ್ತಷ್ಟು ಬಲಗೊಳಿಸಿದ್ದು ಶೇಖ್ ಹಸೀನಾ. ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ವರ್ಷಗಳಲ್ಲಿ ಭಾರತದ ಜೊತೆಗೆ ನಿಕಟವಾಗಿ ವರ್ತಿಸ್ತಾ ಇದ್ರು. ಭಾರತ ಬಾಂಗ್ಲಾದ ಸಂಬಂಧ ಬಲಗೊಳ್ಳೋದಕ್ಕೆ ಹಲವು ಕಾರ್ಯತಂತ್ರಗಳನ್ನ ಮಾಡಿ ಯಶಸ್ವಿಯಾಗಿದ್ರು. ಆದರೆ ದುರದೃಷ್ಟವಶಾತ್ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಆಗುತ್ತೆ. ಶೇಖ್ ಹಸೀನಾ ಗದ್ದುಗೆಯಿಂದ ಇಳಿಯುವ ಸ್ಥಿತಿ ಮತ್ತು ತಲೆಮರೆಸಿಕೊಳ್ಳುವ ಸ್ಥಿತಿ ಎದುರಾಗಿತ್ತು. ಅದಕ್ಕಾಗಿ ಹಸೀನಾ ಆಯ್ದುಕೊಂಡಿದ್ದು ಭಾರತವನ್ನೇ. ಬಾಂಗ್ಲಾ ನಾಗರಿಕರ ಮುಷ್ಕರವನ್ನ ತಪ್ಪಿಸೋದಕ್ಕೆ ಹಸೀನಾ ಬಾಂಗ್ಲಾವನ್ನ ತೊರೆದು ಭಾರತದಲ್ಲಿ ಆಶ್ರಯ ಪಡೆದುಕೊಂಡರು. ಹಸೀನಾ ದೇಶ ಬಿಟ್ಟ ಮೇಲೆ ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ಅಧಿಕಾರ ವಹಿಸಿಕೊಳ್ಳುತ್ತೆ. ಈಗ ಈ ಸರ್ಕಾರವು 2026ರ ಫೆಬ್ರವರಿಯಲ್ಲಿ ನಡೆಸೋದಕ್ಕೆ ನಿಗದಿಯಾಗಿರುವ ಸಂಸತ್ತಿನ ಚುನಾವಣೆಗಳಿಗೆ ಭರ್ಜರಿಯಾಗಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮುಖ್ಯವಾಗಿ ಈಗಿನ ಅಧಿಕಾರಿಗಳು ಹಸೀನಾ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದಾರೆ. ಕಾನೂನಿನ ಕೊಡುಗೆಗಳನ್ನ ಬಲಗೊಳಿಸೋದಕ್ಕೆ ತಂತ್ರ ಹೂಡಿದ್ದಾರೆ. ಪ್ರತಿಭಟನೆಗಳ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಅದರ ಕುರಿತಾಗಿ ಬಾಂಗ್ಲಾದೇಶದ ವಿಶೇಷ ನ್ಯಾಯ ಮಂಡಳಿಯು ಹಸೀನಾ ದೋಷಿ ಅಂತಾನೆ ತೀರ್ಪು ನೀಡಿತು. ಅದಕ್ಕಾಗಿ ಹಸೀನಾ ಭಾರತದಿಂದ ಮರಳಿ ತಾಯ್ನಾಡಿಗೆ ಬಾಂಗ್ಲಾಗೆ ಬರಬೇಕು ಅಂತ ಅಹವಾಲು ನೀಡಿತು. ಸ್ನೇಹಿತರೆ, ಈಗ ಬಾಂಗ್ಲಾದೇಶ ಹಸೀನಾ ಮೇಲೆ ಆರೋಪಗಳ ಸುರಿ ಮಳೆಯನ್ನೇ ಸುರಿಸ್ತಾ ಇದೆ. ಹಲವಾರು ಆರೋಪಗಳು ಹಸೀನಾ ತಲೆ ಮೇಲೆ ಬಿದ್ದಿದೆ. ಶೇಖ್ ಹಸೀನಾ ಮತ್ತು ಅವಾಮಿ ಲೀಗ್ ನಾಯಕರು ಭಾರತದಲ್ಲಿ ಬಾಂಗ್ಲಾ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಾಂಗ್ಲಾದೇಶ ವಿರೋಧಿ ರಾಜಕೀಯ ಚಟುವಟಿಕೆಗಳನ್ನ ಮಾಡಿ ಬಾಂಗ್ಲಾದೇಶದ ಆಂತರಿಕ ಪರಿಸ್ಥಿತಿಯನ್ನ ಅಸ್ಥಿರಗೊಳಿಸೋದು ಇವರ ತಂತ್ರ ಅಂತ ಆರೋಪ ಹೊರಿಸಿದೆ. ಮಧ್ಯಂತರ ಸರ್ಕಾರವನ್ನ ವಿರೋಧಿಸೋದಕ್ಕೆ ಅಥವಾ ದುರ್ಬಲಗೊಳಿಸೋದಕ್ಕೆ ಬೆಂಬಲಿಗರಿಗೆ ಹೇಳಿದ್ದಾರೆ. 2026ರಲ್ಲಿ ಚುನಾವಣೆ ಹಾಳು ಮಾಡಬೇಕು ಅಂತ ಹಲವಾರು ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅಂತಾನು ಆರೋಪ ಹೊರಿಸಿದ್ದಾರೆ. ಈ ಎಲ್ಲ ಘಟನೆಗಳು ಆಗ್ತಾ ಇದ್ರೂ ಕೂಡ ಭಾರತ ತುಂಬಾನೇ ಮೌನವಾಗಿದೆ. ಇದರಲ್ಲಿ ಭಾರತದ್ದು ಪಾಲಿದೆ ಅಂತ ಬಾಂಗ್ಲಾದೇಶದ ಅಧಿಕಾರಿಗಳು ಭಾರತವನ್ನ ದೂಷಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಹಸೀನಾ ಮತ್ತು ಅವಾಮಿ ಲೀಗ್ ನಾಯಕರನ್ನ ಹಸ್ತಾಂತರ ಮಾಡೋದಕ್ಕೆ ಬಾಂಗ್ಲಾ ಹೇಳಿದರೂ ಕೂಡ ಭಾರತ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಬಾಂಗ್ಲಾ ಅಧಿಕಾರಿಗಳನ್ನ ಮತ್ತಷ್ಟು ರೊಚ್ಚಿಗೆಬ್ಬಿಸಿದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಡಿಸೆಂಬರ್ 12, 2025ರಂದು ಬಾಂಗ್ಲಾದೇಶದಲ್ಲಿ ಹಾಡ ಹಗಲೇ ಮೋಟಾರ್ ಸೈಕಲ್ಗಳಲ್ಲಿ ಬಂದೂಕುಧಾರಿಗಳು ಹಲ್ಲೆ ಮಾಡಿದ್ರು.
ರಾಜಕೀಯ ಧುರೀಣ ಶರೀಫ್ ಉಸ್ಮಾನ್ ಹಾದಿಗೆ ಗುಂಡಿನ ದಾಳಿಯನ್ನ ನಡೆಸಿದ್ರು. ಅವರ ತಲೆಯನ್ನ ಗುರಿಯಾಗಿಸಿ ಗುಂಡು ಹಾರಿಸಲಾಗಿದ್ದು, ಈಗ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಸಾವು ಬದುಕಿನ ಜೊತೆಗೆ ಹೋರಾಟ ಮಾಡ್ತಾ ಇರುವ ಸ್ಥಿತಿಯನ್ನ ತಲುಪಿದ್ದಾರೆ. ಹಾದಿ ಅವರ ಹಿನ್ನೆಲೆಯನ್ನ ಗಮನಿಸೋದಾದ್ರೆ, ಅವರು ಇಂಕಿಲಾಬ್ ಮಂಚ ಎನ್ನುವ ತುಂಬಾನೇ ಆಕ್ಟಿವ್ ರಾಜಕೀಯ ಸಂಘಟನೆಯ ಪ್ರಮುಖ ವ್ಯಕ್ತಿಯಾಗಿದ್ರು. ಭಾರತ ವಿರೋಧಿ ಮತ್ತು ಶೇಖ್ ಹಸೀನಾ ವಿರೋಧಿಯಾಗಿ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಫೇಮಸ್ ಆಗಿದ್ರು. ಮುಂದಿನ ಚುನಾವಣೆಯಲ್ಲಿ 8 ಸಂಸದೀಯ ಸ್ಥಾನಕ್ಕೆ ಸ್ವತಂತ್ರ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ರೆಡಿ ಆಗಿದ್ರು. ಅಂತವರನ್ನ ಈ ಅಸಹಾಯಕ ಸ್ಥಿತಿಗೆ ತಳ್ಳಿದ್ದು ಯಾರು? ಅದರ ಹಿಂದೆ ಹಸೀನಾ ಮತ್ತು ಭಾರತದ ಕೈವಾಡ ಇದೆಯಾ ಅನ್ನೋದು ಬಾಂಗ್ಲಾದವರ ಅನುಮಾನವಾಗಿದೆ. ಬಾಂಗ್ಲಾದೇಶವು ಫೆಬ್ರವರಿ 2026ರಲ್ಲಿ ನಡೆಯಲಿರುವ ತನ್ನ ರಾಷ್ಟ್ರೀಯ ಚುನಾವಣೆಗಳನ್ನ ಘೋಷಿಸಿ ಸ್ವಲ್ಪ ಸಮಯ ಆದ ಕೂಡಲೇ ಈ ದಾಳಿ ನಡೆದಿತ್ತು. ಇದರ ಕುರಿತಾಗಿ ಅಧಿಕಾರಿಗಳು ಇನ್ನೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಿಸಿಟಿವಿ ಫುಟೇಜ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಹಲವಾರು ಪೊಲೀಸ್ ಟೀಮ್ಗಳು ಇದನ್ನ ಪತ್ತೆ ಹಚ್ಚೋದಕ್ಕೆ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇದೆ. ಆದರೆ ಈ ದಾಳಿಕೋರರಿಗೆ ಭಾರತ ಕುಮ್ಮಕ್ಕು ನೀಡ್ತಾ ಇದೆ ಅನ್ನೋದು ಬಾಂಗ್ಲಾದವರ ಅನುಮಾನ ಆಗಿದ್ರು. ಈವರೆಗೆ ಮಾಡಿರುವ ತನಿಖೆಗಳ ಪ್ರಕಾರ ಈ ದಾಳಿಕೋರರು ಭಾರತಕ್ಕೆ ಬಂದಿರುವ ಸುಳಿವು ಸಿಗ್ಲಿಲ್ಲ ಅಂತ ಮೆಟ್ರೋಪಾಲಿಟನ್ ಪೊಲೀಸರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಶುರು ಮಾಡಿದೆ. ಢಾಕಾದಲ್ಲಿರುವ ಭಾರತೀಯ ಹೈಕಮಿಷನರ್ ಪ್ರಣಯ್ ವರ್ಮಾ ಅವರ ಮೇಲೆ ಸಮನ್ಸ್ ಜಾರಿ ಮಾಡಿದೆ. ಬಾಂಗ್ಲಾದ ವಿದೇಶಾಂಗ ಸಚಿವಾಲಯ ಢಾಕಾದಲ್ಲಿರುವ ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾ ಅವರನ್ನ ಕರೆಸಿ ಗಂಭೀರವಾಗಿ ಚರ್ಚೆಗಳನ್ನ ಮಾಡಿದೆ. ಶಂಕಿತ ದಾಳಿಕೋರರು ಭಾರತಕ್ಕೆ ಕಾಲಿಟ್ಟಿದ್ದಾರೆ ಅಂತ ಆದರೆ ಅವರನ್ನ ಬಂಧಿಸಿ ಹಸ್ತಾಂತರಿಸಬೇಕು, ಇದಕ್ಕೆ ಭಾರತ ಸಹಕರಿಸಬೇಕು ಅಂತ ಮನವಿ ಮಾಡಿದೆ. ಜೊತೆಗೆ ಶಂಕಿತರಿಗೆ ತಲೆಮರೆಸೋದಕ್ಕೆ ಭಾರತದಲ್ಲಿ ಸೇಫ್ ಪ್ಲೇಸ್ ಸಿಗದೇ ಇರುವ ಹಾಗೆ ಮಾಡಬೇಕು, ಅವರು ಗಡಿ ದಾಟಿ ಬಂದ್ರೆ ಅವರನ್ನ ಗಡಿಪಾರು ಮಾಡಬೇಕು ಅಂತ ಬಾಂಗ್ಲಾದೇಶದ ವಿದೇಶಾಂಗ ಸಚಿವಾಲಯ ಭಾರತಕ್ಕೆ ಹೇಳಿದೆ. ಸ್ನೇಹಿತರೆ, ಬಾಂಗ್ಲಾದೇಶ ವಿರುದ್ಧದ ಪ್ರತಿಕೂಲ ಚಟುವಟಿಕೆಗಳಿಗಾಗಿ ಭಾರತ ತನ್ನ ನೆಲವನ್ನ ಬಿಟ್ಕೊಡ್ತಾ ಇದೆ ಅಂತ ಬಾಂಗ್ಲಾ ಮೇಲಿಂದ ಮೇಲೆ ಆರೋಪ ಹೊರಿಸ್ತಾನೆ ಇದೆ. ಈ ಆರೋಪಗಳನ್ನ ಭಾರತ ದೃಢವಾಗಿ ತಿರಸ್ಕರಿಸಿದೆ. ಬಾಂಗ್ಲಾದೇಶದ ಜನರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ತನ್ನ ಭೂಮಿಯನ್ನ ಬಳಸೋದಕ್ಕೆ ಯಾವತ್ತಿಗೂ ಅನುಮತಿ ನೀಡೋದಿಲ್ಲ ಅಂತ ಭಾರತ ಸರ್ಕಾರ ಪದೇ ಪದೇ ಹೇಳಿದೆ. ದೇಶದಲ್ಲಿ ಚುನಾವಣೆಗೂ ಮುನ್ನ ಹಲವಾರು ರಾಜಕೀಯ ಘಟನೆಗಳು ಸಂಭವಿಸುತ್ತದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಆಂತರಿಕ ಕಾನೂನನ್ನ ಕಾಪಾಡಬೇಕು, ಸುವ್ಯವಸ್ಥೆಯನ್ನ ಮಾಡಬೇಕು ಅಂತ ಭಾರತ ಸರ್ಕಾರ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಭಾರತ ಯಾವತ್ತಿದ್ರೂ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡುವ ದೇಶ. ಬಾಂಗ್ಲಾದೇಶ ವಿರೋಧಿ ಚಟುವಟಿಕೆಗಳಿಗಾಗ್ಲಿ, ಭಯೋತ್ಪಾದನೆಗಳಿಗಾಗ್ಲಿ, ಹತ್ತಿರದ ದೇಶದ ರಾಜಕೀಯ ಅಸ್ಥಿರತೆಗಾಗಿ ಭಾರತ ಸಹಕಾರವನ್ನ ನೀಡೋದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದೆ. ಇಷ್ಟು ಮಾತ್ರವಲ್ಲ, ಬಾಂಗ್ಲಾದೇಶದ ಚುನಾವಣೆಗಳ ಕುರಿತು ಭಾರತ ದೃಢವಾದ ನಿಲುವನ್ನ ಹೊಂದಿದೆ. ಬಾಂಗ್ಲಾದೇಶದಲ್ಲಿ ಮುಕ್ತ, ನ್ಯಾಯಯುತ, ಎಲ್ಲರನ್ನ ಸೇರಿಸಿ ಮತ್ತು ವಿಶ್ವಾಸಾರ್ಹ ಚುನಾವಣೆಗಳಿಗೆ ಭಾರತ ಬೆಂಬಲ ನೀಡುತ್ತೆ. ಬಾಂಗ್ಲಾದೇಶದ ಸಾರ್ವಭೌಮತ್ವ ಮತ್ತು ಪ್ರಜಾಪ್ರಭುತ್ವಕ್ಕೆ ಭಾರತ ಅಡ್ಡಿ ಮಾಡೋದಿಲ್ಲ, ಆದರೆ ಕಾನೂನು ಮತ್ತು ವ್ಯವಸ್ಥೆಯನ್ನ ಬಾಂಗ್ಲಾದೇಶ ಕಾಪಾಡಬೇಕು ಅಂತ ಹೇಳಿಕೆ ನೀಡಿದೆ. ಅಲ್ಲಿನ ಅವ್ಯವಸ್ಥೆಗಳಿಗೆ ಭಾರತವನ್ನ ದೂರೋದು ಸರಿಯಲ್ಲ ಅಂತಾನು ಎಚ್ಚರಿಕೆ ನೀಡಿದೆ. ಸ್ನೇಹಿತರೆ, ಭಾರತ ಬಾಂಗ್ಲಾದೇಶಕ್ಕೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು, ಹಸೀನಾಳನ್ನ ಯಾಕೆ ಹಸ್ತಾಂತರ ಮಾಡಿಲ್ಲ ಅಂತ ನಿಮಗೆ ಪ್ರಶ್ನೆ ಹುಟ್ಟಿರಬಹುದು. ಅದಕ್ಕೂ ಕಾರಣ ಹಲವಾರಿದೆ. ಬಾಂಗ್ಲಾ ಭಾರತಕ್ಕೆ ಎಷ್ಟೇ ಸಮೀಪದ ರಾಷ್ಟ್ರವಾಗಿದ್ರು ಅಂತಾರಾಷ್ಟ್ರೀಯವಾಗಿ ಹಲವಾರು ನಿಯಮಗಳಿರುತ್ತೆ, ಕಾನೂನು ಪ್ರಕ್ರಿಯೆಗಳಿರುತ್ತೆ. ಅದೆಲ್ಲವನ್ನ ಮಾಡೋದಕ್ಕೆ ಸಮಯ ಬೇಕೇ ಬೇಕಾಗುತ್ತೆ. ಹಾಗಾಗಿ ಭಾರತ ಅದನ್ನೆಲ್ಲ ಪಾಲಿಸಿಕೊಂಡು ಹಸ್ತಾಂತರ ಮಾಡುವ ಸಿದ್ಧತೆ ಮಾಡ್ತಿದೆ. ಆದರೆ ಬಾಂಗ್ಲಾ ಈ ವಿಷಯವನ್ನ 2026ರ ಚುನಾವಣೆಯನ್ನ ಗಂಭೀರವಾಗಿ ಕನ್ಸಿಡರ್ ಮಾಡೋದು ಕೂಡ ಒಂದು ರೀತಿಯಲ್ಲಿ ಸರಿನೇ. ಯಾಕಂದ್ರೆ ಹಸೀನಾ ಪದಚ್ಯುತಗೊಂಡ ಮೇಲೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಚುನಾವಣೆ. ಭದ್ರತೆಗಾಗಿ ಭಾರತ ಬಾಂಗ್ಲಾದೇಶ ದ್ವಿಪಕ್ಷೀಯ ಸಂಬಂಧವನ್ನ ಉಳಿಸುವ ದೃಷ್ಟಿಯಿಂದ ವ್ಯಾಪಾರ, ಗಡಿ ನಿರ್ವಹಣೆ, ಭಯೋತ್ಪಾದನೆ ನಿಗ್ರಹ, ನದಿ ನೀರು ಹಂಚಿಕೆ ಇವೆಲ್ಲದಕ್ಕೂ ಈ ಚುನಾವಣೆ ಮುಖ್ಯವಾಗಿದೆ. ಇದರ ಜೊತೆಗೆ ಬಾಂಗ್ಲಾದೇಶ ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಹೆಚ್ಚು ಸಂಬಂಧವನ್ನ ಹೊಂದಿದೆ. ಈ ರಾಷ್ಟ್ರಗಳು ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆ ಭಾರತದಲ್ಲಿ ಉದ್ಭವವಾಗಿದೆ. ಬಾಂಗ್ಲಾದ ಹೊಸ ರಾಜಕೀಯ ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.